ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಆರ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ. ಹಾಗಿದ್ರೆ ಇವತ್ತಿನ ಕ್ವಶನ್ಸ್ಗಳು ಯಾವ ರೀತಿ ಅಂತ ನೋಡೋಣ ಬನ್ನಿರಿ. ಫಸ್ಟ್ ಕ್ವಶನ್ ನೋಡ್ರಿ, ಬೋರ್ಡ್ ಮ್ಯಾಥ್ಸ್ ಮೇಲೆ ಕ್ವಶನ್ ಇದೆ ನೋಡ್ರಿ. ದ ವ್ಯಾಲ್ಯೂ ಆಫ್ 96 ಡಿವೈಡೆಡ್ ಬೈ 8 ಇಂಟು 3 ಪ್ಲಸ್ 8 ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಐತಿ. ಇಲ್ಲಿ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಏನದ, ಮೊದಲು ಬ್ರಾಕೆಟ್ ಇದ್ರೆ ಬ್ರಾಕೆಟ್, ಆಮೇಲೆ ಬಾಗ್ಲೆ ಇಂಟು ಪ್ಲಸ್ ಮೈನಸ್. ಇಲ್ಲಿ ನೋಡ್ರಿ ಏನದ 96 ಅದ, ಬಾಗ್ಲೆನ ಯಾವ ರೀತಿ ಬರ್ಕೋಬೋದು ರೀ, ಡಿವೈಡೆಡ್ ಬೈ 8 ಈ ರೀತಿನ ಬರ್ಕೋಬೋದು, ಇಂಟು 3 ಪ್ಲಸ್ 8 ಇಷ್ಟದ ನೋಡ್ರಿ. ಫಸ್ಟ್ ಬಾಗಿಲು ಏನಾಗುತ್ತೆ ನೋಡ್ರಿ, 8 ಒಂದಲೇ 8, 8 ಒಂದಲೇ 8, 1 ಉಳಿತದೆ, 16 ಆಯಿತು, 8 2 16. ನೆಕ್ಸ್ಟ್ ಏನದ ಇಂಟು 12 3 ಎಷ್ಟು ರೀ, 12 3 36 ಪ್ಲಸ್ 8 ಅದ 8, 36 ಪ್ಲಸ್ 8 ಎಷ್ಟಾಗ್ತದೆ, 44 ಆಗ್ತದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ರೀ, 44. ಆಪ್ಷನ್ ಬಿ ಅಲ್ಲದ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಟೈಮ್ ಆ್ಯಂಡ್ ವರ್ಕ್ ಮ್ಯಾಗ ನೋಡ್ರಿ. ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ನೋಡ್ಕೊರಿ, ಕನ್ನಡ ಬೇಕಾದ್ರೆ ಕನ್ನಡ ನೋಡ್ಕೊರಿ, ಯಾವ ಎರಡೂ ಲ್ಯಾಂಗ್ವೇಜ್ದಾಗ ಕೊಟ್ಟಿರ್ತೀನಿ ನೋಡ್ರಿ. 22 ಪುರುಷರು ಒಂದು ಕೆಲಸವನ್ನು 7.1/2 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅದೇ ಕೆಲಸವನ್ನು 5.1/2 ದಿನಗಳಲ್ಲಿ ಪೂರ್ಣಗೊಳಿಸಲು ಎಷ್ಟು ಜನರು ಬೇಕಾಗುತ್ತಾರೆ ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಫಸ್ಟ್ ಏನು ಮಾಡಿರಲಿ, ಮ್ಯಾನ್ ಪುರುಷರು, ಕೆಲಸ ವರ್ಕ್, ಇಲ್ಲಿ ಡೇಸ್. ಇಲ್ಲಿ ನೋಡ್ರಿ, ಮೊದಲು ಎಷ್ಟು ಮಾಡ್ತಾರೆ ರೀ, 22 ಪುರುಷರು ಒಂದು ಕೆಲಸವನ್ನು 7 ದಿನಗಳಲ್ಲಿ ಅಂದರೆ 7.5 ದಿನಗಳಲ್ಲಿ, 7.1/2 ಅಂದರೆ 7.5 ದಿನ ಅಂದರೆ 7.5 ಈ ರೀತಿಯೂ ಬರ್ಬೋದು. ನೆಕ್ಸ್ಟ್ ನೋಡ್ರಿ, ಈಗ ನಮಗೇನು ಕೇಳ್ತಾರ, ಎಷ್ಟು ಪುರುಷರು ಬೇಕಂತ ಕೇಳ್ತಾರೆ. 5 ದಿನಗಳಲ್ಲಿ ಪೂರ್ಣಗೊಳಿಸಲು ಎಷ್ಟು ಜನರು ಬೇಕಾಗುತ್ತಾರೆ ಅಂತ ಕೇಳ್ತಾರೆ. ಪುರುಷರು ನಮ್ಗೆ ಬೇಕಾಗಿರಂದ್ರೆ ಇಲ್ಲಿ ಯಾಕೆ ಇಟ್ಕೋರಿ, ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ಬೇಕಾಗಿತ್ತು ರೀ, 5 ದಿನ ಅಂದರೆ 5.5. ಈಗ ನೋಡ್ರಿ, ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡಿ ನೋಡ್ರಿ, ಹಿಂಗೆ ಸೀದಾ ವಿ, ನೆಕ್ಸ್ಟ್ ಹಿಂಗೆ ಉಲ್ಟಾ ವಿ. ಈಗ ಎಕ್ಸ್ ಅಪೋಸಿಟ್ ಯಾವ ಅದಾವ ರೀ, ಎಕ್ಸ್ ಅಪೋಸಿಟ್ 1 5.5 ಇವೆಲ್ಲಿ ಬರ್ತಾವೆ, ಕೆಳಗೆ ಬರ್ತಾವೆ. 5.5 ಇಂಟು 1 ಇದ್ರೂ ಅಷ್ಟೇ, ಇರ್ಲಿಕ್ಕಂದ್ರೂ ಅಷ್ಟೇ. ಉಳಿದು ಏನದಾವ್ರಿ, 22 ಇಂಟು 1 ಇಂಟು 7.5, 22 ಇಂಟು 1 ಇಂಟು 7.5. ಇಲ್ಲಿ ನೋಡ್ರಿ, ಇದು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಂದ್ರೆ ಇದ್ರ ಮುಂದೆ ಒಂದು 0 ತೊಗೊಂಡ್ರಿ ಅಂದ್ರೆ ಇದು ಪಾಯಿಂಟ್ ಏನಾಗ್ತದೆ, ಹೋಗ್ತದೆ. ಅದೆಷ್ಟಾಗ್ತದೆ ರೀ, 75 ಆಗ್ತದೆ. ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಂದ್ರೆ ಮ್ಯಾಗ ಒಂದು 0 ತೊಗೊಂಡ್ರೆ ಇಂಟು 1 ಬರ್ಕೊಂಡ 1 0 ತೊಗೊಂಡ್ರೆ ಇದು ಪಾಯಿಂಟ್ ಹೋಗ್ತದೆ. ಇದು ಎಷ್ಟಾಗ್ತದೆ ರೀ, ಇದು 55 ಆಗ್ತದೆ. ಇನ್ನು ಕಟ್ತಾ ಹೊಡಿದ್ ನೋಡ್ರಿ, 11 2 22, 11 5 55. ನೆಕ್ಸ್ಟ್ ನೋಡ್ರಿ, ಈ ಜೋರಿ ಕ್ಯಾನ್ಸಲ, ಈ ಜೋರಿ ಕ್ಯಾನ್ಸಲ, 5 1 5, 5 1 5, 2 ಉಳಿತು, 5 5 25 ಎಷ್ಟಾಯ್ತು ರೀ, 15. 15 2 ಎಷ್ಟು ರೀ, 15 2 30. ಎಷ್ಟು ಪುರುಷರು ಬೇಕಾಗ್ತಾರೆ ರೀ, 30 ಪುರುಷರು ಬೇಕಾಗ್ತಾರೆ. ಹಾಗಾದ್ರೆ ಆಪ್ಷನ್ ಯಾವ್ದು ನೋಡ್ರಿ, ಆಪ್ಷನ್ ಸಿ ಅದ ನೋಡ್ರಿ, ಆಪ್ಷನ್ ಸಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಧಾ 26 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಓಡಿದರೆ 1950 ಮೀಟರ್ ದೂರವನ್ನು ಕ್ರಮಿಸಲು ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕ್ವಶನ್ ಐತಿ. ಈಗ ಎದ್ರ ಮ್ಯಾಚಿದೆ, ಟ್ರೈನ್ ಪ್ರಾಬ್ಲಮ್ ನೋಡ್ರಿ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮ್ಯಾಗ ಇದಕ್ಕೊಂದು ಫಾರ್ಮುಲಾ ಬರುತ್ತೆ ನೋಡ್ರಿ, L/S/T. ಇಲ್ಲಿ ನೋಡ್ರಿ, ನಮಗೇನು ಕೇಳ್ತಾರೆ, ಅವರ ನಿಮಿಷ ಕೇಳ್ತಾರೆ, ಏನು ಕೇಳ್ತಾರೆ, ಟೈಮ್ ಕೇಳ್ತಾರೆ. ಟೈಮ್ ಕೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಟೈಮ್ ಏನದ, ಟೈಮ್ ಬಿಟ್ಬಿಡ್ರಿ, ಇದನ್ನು ಟೈಮ್ ಮುಚ್ಚಿದ್ರೆ ಏನು ಉಳಿತದೆ ಈಗ, L/S. ಎಲ್ ಅಂದ್ರೆ ಏನು ರೀ, ಎಲ್ ಅಂದ್ರೆ ಲೆಂತ್ ಅಥವಾ ಡಿಸ್ಟೆನ್ಸ್. ಎಷ್ಟದ ಡಿಸ್ಟೆನ್ಸ್, 1950 ಅದ. ಎಸ್ ಅಂದ್ರೆ ಏನು ರೀ, ಎಸ್ ಅಂದ್ರೆ ಸ್ಪೀಡ್ ಎಷ್ಟದ, 26 ಕಿಲೋಮೀಟರ್ ಪರ್ ಅವರ್. ಇದು ಕಿಲೋಮೀಟ್ರ್ ಹೋಗೈತಿ, ಇದು ಮೀಟ್ರ್ ಹೋಗೈತಿ ಅಂದ್ರೆ ಇದನ್ನು ಕಿಲೋಮೀಟ್ರ್ ಮೀಟ್ರ್ ಮಾಡ್ಕೋಬೇಕಾದ್ರೆ ಏನಾಗ್ತದೆ, ಇಂಟು 5/18 ಆಗ್ತದೆ. ಈ 18 ಈಚೆ ಕಡೆ ತೊಗೊಂಡು ಹೋದ್ರೆ ಏನಾಗ್ತದೆ ರೀ, ಇಲ್ಲಿ ಮ್ಯಾಗ ಬರ್ತದೆ, ಇಂಟು ಆಗಿ 18 ಮ್ಯಾಲೆ ಬರ್ತದೆ ನೋಡ್ರಿ.
1950 ಇಂಟು 18 ಡಿವೈಡೆಡ್ ಬೈ 26 ಇಂಟು 5 ಈ ರೀತಿ ಆಯಿತು. ನೆಕ್ಸ್ಟ್ ನೋಡ್ರಿ ಕಟ್ತಾ ಹಿಡಿದ 2 1 2 2 3 6 2 9 18. ನೆಕ್ಸ್ಟ್ ನೋಡ್ರಿ 5 1 5 5 3 15 4 ಉಳಿತು 5 9 45 ಈ 0 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಕಟ್ತಾ ನೋಡ್ರಿ 13 1 13 13 3 39 ಇದು ಎಷ್ಟು ಐತಿ 0 ಐತಿ 0 ಇಟ್ಕೋರಿ. 9 3 ಎಷ್ಟು 27 ಈ 0 ಆ್ಯಸ್ ಇಟ್ ಈಸ್. ಎಷ್ಟು ಬಂತ 770 ಬಂತ. ಅದನ್ನು ನಾವು ಎದರೊಳಗೆ ಇದ್ದಾರೆ ಅವರ ನಿಮಿಷ ಒಳಗೆ ಇದ್ದಾರಪ್ಪ ಅಂತಂದ್ರೆ ಅದನ್ನೇ ಮಾಡಬೇಕು ಡಿವೈಡೆಡ್ ಬೈ 60 ಇಟ್ಕೊಳ್ರಿ. ಈ 0 ಕ್ಯಾನ್ಸಲ್ಲ ಈ 0 ಕ್ಯಾನ್ಸಲ್ಲ. 3 2 6 3 9 27 3 9 27. ಇನ್ನು ಪಾಯಿಂಟ್ ಹೋಗುತ್ತೆ ನೋಡ್ರಿ 2 1 2 2 4 8 ಎಷ್ಟು ಉಳಿತು 1 ಉಳಿತದೆ. ಪಾಯಿಂಟ್ ಇಟ್ಕೊಂಡ್ರೆ ಇವ್ರು ಒಂದ್ರ ಮುಂದೆ ಏನು ಬರ್ತದೆ ರೀ 0 ಬರ್ತದೆ. 10 ಆಯಿತು. 2 ಎಷ್ಟಲೇ 2 5 10. 4.5 ಅಂದರೆ ಎಷ್ಟು ರೀ 4 ರೀ ಅಂದಂಗೆ 4 ರೀ ನಿಮಿಷ. ಆಪ್ಷನ್ ಯಾವ್ದೈತೆ ನೋಡ್ರಿ 4 ರೀ 4 ಪೂರ್ 4 1/2 4 ನಿಮಿಷ. ಎ ಆಪ್ಷನ್ ಅದ ನೋಡ್ರಿ. ಆಪ್ಷನ್ ಎ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಪಿ ಮತ್ತು ಕ್ಯೂ ಎಂಬ ಇಬ್ಬರು ವ್ಯಕ್ತಿಗಳ ವಯಸ್ಸು 5:7 ಅನುಪಾತದಲ್ಲಿದೆ. 8 ವರ್ಷಗಳ ಹಿಂದೆ ಪಿ ಮತ್ತು ಕ್ಯೂಗಳ ಅನುಪಾತ 7:13 ಆಗಿತ್ತು. ಪಿ ಮತ್ತು ಕ್ಯೂಗಳ ಪ್ರಸ್ತುತ ವಯಸ್ಸುಗಳ ಕ್ರಮವಾಗಿ ಎಷ್ಟು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ ಈ ಪ್ರೆಸೆಂಟ್ ಅನುಪಾತ ಎಷ್ಟೈತಿ ಅವ್ರದ 5:7 ಐತಿ. ಎಷ್ಟು 8 ವರ್ಷಗಳ ಹಿಂದೆ ಎಷ್ಟೈತಿ ರೀ 8 ವರ್ಷಗಳ ಹಿಂದೆ 7:13 ಇತ್ತು. 7:13 ಇತ್ತು. 8 ವರ್ಷಗಳ ಹಿಂದೆ 8 ವರ್ಷಗಳ ಹಿಂದೆ 8 ವರ್ಷಗಳ ಹಿಂದೆ ಇಲ್ಲಿ 8 ಬರ್ಕೋಬೇಕಾ ಇಲ್ಲಿಯೂ 8 ಬರ್ಕೋಬೇಕಾ. ಈಗ ನೋಡ್ರಿ ಇದನ್ನ ಇದಕ್ಕೆ ಇಂಟು ಮಾಡ್ಬೇಕಾ ಇದಕ್ಕೆ ಇಂಟು ಮಾಡ್ಬೇಕಾ ಕ್ರಾಸ್ ಒಳಗೆ 13 5 ಎಷ್ಟು ರೀ 65 ಮೈನಸ್ 7 49. ನೆಕ್ಸ್ಟ್ ನೋಡ್ರಿ ಇದನ್ನ ಇಂಟು ಮಾಡಬೇಕು ಇದನ್ನ ಇಂಟು ಮಾಡಬೇಕು. 8 7 ಎಷ್ಟು ರೀ 8 5 40 8 6 48 8 7 56 56. 13 8 ಎಷ್ಟು 13 5 65 13 8 ಎಷ್ಟು ನೋಡ್ರಿ 13 8 8 3 24 8 1 8 9 10. 18 ಎಷ್ಟು ರೀ 104 ಎಷ್ಟು ರೀ 104 ಮೈನಸ್ 56. ಇದನ್ನು ಮೈನಸ್ ಮಾಡಿರಿ ಇದನ್ನು ಮೈನಸ್ ಮಾಡಿ ಎಷ್ಟಾಗುತ್ತೆ ನೋಡಿರಿ 65ರಾಗ 49 ಕಳೆ ಎಷ್ಟಾಗ್ತದೆ ರೀ 65ರಾಗ 49 ಕಳೆದ್ರೆ 15ರಾಗ 9 ಕಳೆದ್ರೆ 6 6ರಾಗ 5 ಕಳೆದ್ರೆ 1 ಇದು 16 ಬಂತು. 104ರಾಗ 56 ಕಳೀರಿ 10ರಾಗ 6 ಕಳೆದ್ರೆ 14ರಾಗ 6 ಕಳೆದ್ರೆ 8 ಉಳಿತದೆ. 10ರಾಗ 6 ಕಳೆದ್ರೆ 4 ಇದು 48 ಬಂತು. ಈಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ದೊಡ್ಡ ಸಂಖ್ಯೆ ಮ್ಯಾಗ ಇಟ್ಕೋಬೇಕು ಸಣ್ಣ ಸಂಖ್ಯೆ ಕೆಳಗೆ ಇಟ್ಕೋಬೇಕು. ದೊಡ್ಡ ಸಂಖ್ಯೆ ಯಾವುದು 48 ಮ್ಯಾಗ ಇಟ್ಕೋರಿ. ಸಣ್ಣ ಸಂಖ್ಯೆ 16 ಕೆಳಗೆ ಇಟ್ಕೋರಿ. ಇನ್ನು ಕಟ್ತಾ ಬಿಡ್ರಿ 16 1 16 16 3 ಎಷ್ಟು ರೀ 16 3 48 16 3 ಎಷ್ಟು 48. ಏನು ಬಂತು ನಮ್ಮ ಆ್ಯಕ್ಚುಲಿ ಏನು ಬಂತ 3 ಬಂತ. ಈಗ ನೋಡಿರಿ ನಮ್ಗೆ ಯಾರ್ಯಾರು ವಹಿಸ್ಬೇಕಾಗ್ಯಾವ ಪಿ ಮತ್ತು ಕ್ಯೂ ಇಬ್ಬರು ವಹಿಸ್ಬೇಕಾಗ್ಯಾವ. ಅವರು ಪ್ರಸ್ತುತ ವಹಿಸ್ಬೇಕಾಗ್ಯಾವ ಅಂದ್ರೆ ಪ್ರಸ್ತುತ ಅನುಪಾತ ಎಷ್ಟೈತಿ 5:7 ಐತಿ. 5:7 ಐತಿ ಅಂದ್ರೆ 3 ಇಂಟು 5 3 ಇಂಟು 7 ಇದು ಯಾರ್ದ ಇದು ಪಿ ಇದೆ ಇದು ಕ್ಯೂಂದ. ಏನು ಮಾಡ್ಬೇಕಾ ಈ ಎಕ್ಸ್ ಐತಲ್ಲ ಅದನ್ನು ಇಂಟು ಮಾಡ್ಬೇಕು. 3 5 ಎಷ್ಟು 15 3 7 21. ಹಾಗಾದ್ರೆ ಅವ್ರ ಪ್ರಸ್ತುತ ವಯಸ್ಸು ಎಷ್ಟು ರೀ 15 ಮತ್ತು 21 ವರ್ಷ. ಆಪ್ಷನ್ ಯಾವ್ದು ನೋಡ್ರಿ ಆಪ್ಷನ್ ಎ ಐತಿ ನೋಡ್ರಿ 15 ಮತ್ತು 21 ವರ್ಷ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಎರಡು ಸಂಖ್ಯೆಗಳು 9:11 ಅನುಪಾತದಲ್ಲಿವೆ. ಅವುಗಳ ಮಾಸ 23 ಆಗಿದ್ದರೆ ಆ ಎರಡು ಸಂಖ್ಯೆಗಳ ವ್ಯತ್ಯಾಸವೇನು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ ಎರಡು ಸಂಖ್ಯೆಗಳು ಯಾವ್ಯಾವ 9:11 ಅದಾವ. ಇದ್ರ ಮಸ ಎಷ್ಟಾಗತ್ತೈತಿ ರೀ 23 ಆಗ್ತೈತಿ. ಹಂಗಾರೆ ಇದ್ರ ಎರಡು ಮಸ ಎಷ್ಟಾಗೈತಿ 1. ಈ ಒಂದ್ರ ವ್ಯಾಲ್ಯೂನ ಏನು ರೀ 23. ಇದ್ರ ಮಸ ಎಷ್ಟೈತಿ 23 ಐತಿ ಅಂದ್ರೆ ಇದು ಒಂದ್ರ ವ್ಯಾಲ್ಯೂನ ಇವು ಎರಡರ ಮಸ ಎಷ್ಟಾಗೈತಿ 1 ಆಕೈತಿ. ಇದ್ರ ವ್ಯಾಲ್ಯೂನ ಏನು ರೀ 23. ಹಾಗಿದ್ರೆ ಅವ್ರು ಏನು ಕೇಳ್ತಾರೋ ಆ ಎರಡು ಸಂಖ್ಯೆಗಳ ವ್ಯತ್ಯಾಸ
ಈ ಎರಡು ಸಂಖ್ಯೆ ವ್ಯತ್ಯಾಸ ಎಷ್ಟದ ನೋಡಿರಿ, 11 9 ಕಳೆದ್ರೆ ಎಷ್ಟು ಉಳಿತದೆ, 2 ಉಳಿತದೆ. ಹಾಗಾದರೆ 1ರ ವ್ಯಾಲ್ಯೂ 23 ಅಂದರೆ 2ರ ವ್ಯಾಲ್ಯೂ ಎಷ್ಟು, ಎಕ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ, 1 ಐತಿ. ಮ್ಯಾಲೆ 23 ಇಂಟು 2, 23 ಎರಡಲೇ ಎಷ್ಟು ರೀ, 46. ಆ ಎರಡು ಸಂಖ್ಯೆಗಳ ವ್ಯತ್ಯಾಸ ಏನು ರೀ, 46. ಸರಿಯಾದ ಉತ್ತರ 46. ಆಪ್ಷನ್ ಯಾವುದದ, ಸಿ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಬ್ಬ ವ್ಯಕ್ತಿ ವಾರ್ಷಿಕ 5% ದರದಲ್ಲಿ ₹14,000 ಮತ್ತು 6% ಸರಳ ಬಡ್ಡಿ ದರದಲ್ಲಿ 19,000 ಸಾಲ ನೀಡಿದ್ದಾನೆ. 3 ವರ್ಷಗಳಲ್ಲಿ ಬಡ್ಡಿಯಿಂದ ಅವನು ಒಟ್ಟು ಆದಾಯ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಒಬ್ಬರಿಗೆ ಇಬ್ಬರು ಮಂದಿ ಸಾಲ ಕೊಟ್ಟಣವ. ಇಬ್ಬರು ಮಂದಿ ಸಾಲ ಕೊಟ್ಟ ನಂತರ ಒಬ್ಬರಿಗೆ ಎಷ್ಟು ಕೊಟ್ಟಾನ, 14,000 ಕೊಟ್ಟಾನ. 14,000 8% ಬಡ್ಡಿಲಿ 5% ಬಡ್ಡಿಲಿ. ಮತ್ತೊಬ್ಬರು ಏನು ಮಾಡ್ಯಾನ, 6% ಬಡ್ಡಿಲಿ 19,000 ಕೊಟ್ಟಾನ. ಅವ್ರಿಬ್ಬರಿಗೆ ಸಾಲ ಕೊಟ್ಟ ಎಷ್ಟು ವರ್ಷ ಬಿಟ್ಟಾನ, 3 ವರ್ಷ ಬಿಟ್ಟಾನ. 3 ವರ್ಷ ನಂತರ ವಾಪಸ್ ಎಷ್ಟು ಬಡ್ಡಿ ಪಡಿತಾನಂತ ಕೇಳ್ತಾರೆ. ಅವರಿಬ್ಬರು ಸೇರಿ ಎಷ್ಟು ಬಡ್ಡಿ ಕೊಡ್ತಾರೆ, ಇವಾಗ ಇವು ಎಷ್ಟು ಬಡ್ಡಿ ಪಡಿತಾನಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ, ಮೊದಲಿಗೆ ಎಷ್ಟದ, 14,000 ಇಂಟು ಎಷ್ಟು ಪರ್ಸೆಂಟ್ ಬಡ್ಡಿ, 5% ಬಡ್ಡಿ ಇಂಟು 8 ವರ್ಷ, 3 ವರ್ಷ ಡಿವೈಡೆಡ್ ಬೈ 100. ಎಸ್ ಐ ಇಸ್ಕೊಲ್ಟ್ ಏನೈತಿ, PTR ಡಿವೈಡ್ ಬೈ 100. ಇದೇನಾ ಎಸ್ ಐ ಫಾರ್ಮುಲಾ. ಪ್ರಿನ್ಸಿಪಲ್ ಎಷ್ಟು, 14,000, 5% ಬಡ್ಡಿ, 3 ವರ್ಷ ಡಿವೈಡೆಡ್ ಬೈ 100. ಈಗ ನೋಡಿರಿ, ಕಟ್ತಾವ್ರಿ 0 0 ಕ್ಯಾನ್ಸಲ್ಲ. 14 ಎಷ್ಟು, 14 ಎಷ್ಟಾಗ್ತದೆ, 70. 14 ಎಷ್ಟು ರೀ, 5 4 20, 5 1 5 6 7 ಎಷ್ಟು, 70. ಇದೊಂದು 0 ಆ್ಯಸ್ ಇಟ್ ಈಸ್. ಎಷ್ಟಾದ, 700 ಆಯಿತು. 7 3 21, 7 3 21, 2 0 ಆ್ಯಸ್ ಇಟ್ ಈಸ್. ಎಷ್ಟು ಬಂತು ಇವೊಂದು ಬಡ್ಡಿ, 2,100 ಬಂತು. ನೆಕ್ಸ್ಟ್ ನೋಡಿರಿ, ಮತ್ತೊಬ್ಬರಿಗೆ ಕೊಟ್ಟದಾನೆ. ಎಷ್ಟು ಕೊಟ್ಟಾನ, 19,000. 19,000 ಇಂಟು 8% ಬಡ್ಡಿ, 6% ಬಡ್ಡಿ ಇಂಟು 3 ವರ್ಷ ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್ಲ. 19 ಎಷ್ಟು, 19 ಇದು ಇಂಟು ಮಾಡಿರಿ. 19 6 9 54, 6 1 6 ಪ್ಲಸ್ 5 ಅಂದ್ರೆ 11. ಇದೆಷ್ಟಾಯ್ತು, 114. 114 ಇಂಟು 3 ಮಾಡಿರಿ. ಮತ್ತೇನು 3 4 12, 3 1 3, ಇದು 4, ಇದು 3 1 3. ಇಲ್ಲೊಂದು 0 ಐತಿ, ಯಾಜ್ ಇಟ್ಟಿದೆ. ಎಷ್ಟಾಯ್ತದ, 3,420. ಇದು ಬಡ್ಡಿ. ಒಬ್ಬ ಕೊಟ್ಟಿದ್ದ ಬಡ್ಡಿ ಎಷ್ಟು ಬಂತು, 3,420 ಬಂತು. ಒಬ್ಬ ಕೊಟ್ಟಿದ್ದೆ 2,100 ಬಂತು. ಹಾಗಾದ್ರೆ ಎರಡು ಕೂರಿಸಿದೆ ಎಷ್ಟಾಗುತ್ತೆ ನೋಡ್ರಿ, ಅದ 3,420 ಪ್ಲಸ್ 2,100. 0 2 4 1 5 3 2 5. ಹಾಗಾದ್ರೆ ಒಟ್ಟು ಎಷ್ಟು ಬಡ್ಡಿ ಬಂತು ನಮ್ದು, 5,520 ರೂಪಾಯಿ ಸರಳ ಬಡ್ಡಿ ಬಂತು. ಆನ್ಸರ್ ಏನು ರೀ, 5,520 ರೂಪಾಯಿ. ಆಪ್ಷನ್ ಯಾವುದದ, ಬಿ ಆಪ್ಷನ್ ಅದ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ₹73,500 ಮೊತ್ತವನ್ನು ಎ, ಬಿ, ಸಿ ಮತ್ತು ಡಿ ನಡುವೆ ಕ್ರಮವಾಗಿ 3:7:9:11 ವಿಂಗಡಿಸಲಾಗಿದೆ. ಹಾಗಾದರೆ ಎ ಮತ್ತು ಡಿ ಷೇರುಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ, ಅನುಪಾತ ಎಷ್ಟು ಅದ ರೀ, ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ. ಎಷ್ಟು ಅದ ಅವ್ರದ, 3:7:9:11 ಅದ. ಅವರು ಎಲ್ಲರ ನಡುವೆ ಎಷ್ಟು ವಿಂಗಡಣೆ ಮಾಡಿದ್ದಾರೆ ಅಮೌಂಟ, 73,500. ಎಲ್ಲರೂ ಕೂಡಿ ಎಷ್ಟು ಮಾಡಿದ್ದಾರೆ ರೀ, 73,500 ಅಂದ್ರೆ ಇವನ್ನೆಲ್ಲನೂ ಪ್ಲಸ್ ಮಾಡಿರಿ. 11 + 9 20, 20 + 7 27, ಇದೊಂದು 3 ಅಂದ್ರೆ 30. ಏನಾಗ್ತದೆ ಅವ್ರದ, 30. ಈ 30 ಏನದಲ್ಲ ಎಲ್ಲರೂ ಕೂಡಿಸಿದ್ದ, ಇದ ಏನ 30 ವ್ಯಾಲ್ಯೂನ ಏನ 73,500. 30 ವ್ಯಾಲ್ಯೂನ 73,500 ಆದರೆ ನಮ್ಗೆ ಯಾರು ಕೇಳ್ತಾರೆ ಈಗ, ಎ ಮತ್ತು ಡಿಗಳ ಏರುಗಳ ಮೊತ್ತ ಅಂತ ಕೇಳ್ತಾರೆ. ಎ ಡಿ ಎಷ್ಟದ, ಎ 3 ಅದ, ಡಿ 11 ಅದ. 11 + 3 ಎಷ್ಟಾಗ್ತದ, 14. 30 ವ್ಯಾಲ್ಯೂನ 73,500 ಆದರೆ 14 ವ್ಯಾಲ್ಯೂ ಎಷ್ಟು, ಕ್ರಾಸ್ ಮಲ್ಟಿಪ್ಲಿಕೇಶನ್. 30 ಎಲ್ಲಿ ಬರ್ತದೆ, ಕೆಳಗೆ ಬರ್ತದೆ. ಮ್ಯಾಲೆ ಏನು ಬರ್ತದೆ, 73,500 ಇಂಟು 14. 0 0 ಕ್ಯಾನ್ಸಲ್ಲ. 3 1 3, 3 2 6, ಎಷ್ಟು ಉಳಿತಾ, 1 ಉಳಿತಾ, 13 ಆಯಿತು. 3 4 12,
3 4 ನಡೆ ಎಷ್ಟು ಉಳಿತು 1 ಉಳಿತು 15 ಆಯಿತು 3 5 15 ಈ 0 ಆ್ಯಸ್ ಇಟ್ ಈಸ್ ಎಷ್ಟಾಯಿತು 2450 ಇಂಟು 14 ಮಾಡಿರಿ 2450 ಇಂಟು 14 4 0 0 4 5 20 4 4 16 17 18 4 2 8 9 ಪ್ಲಸ್ 0 0 5 1 5 4 1 4 2 1 2 0 ಇದು 0 ಆ್ಯಸ್ ಇಟ್ ಈಸ್ 8 5 ಎಷ್ಟಾಗ್ತದೆ 13 9 ಪ್ಲಸ್ 10 14 ಇದು 3 ಎಷ್ಟಾಗ್ತದೆ ರೀ 34,300 ಏನಾಗ್ತದೆ ಎ ಮತ್ತು ಡಿಗಳ ಮೊತ್ತ ಆಗ್ತದೆ 34,300 ಆಪ್ಷನ್ ಯಾವ್ದು ರೀ ಆಪ್ಷನ್ ಬಿ ಆಪ್ಷನ್ ಏನು ರೀ ಬಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಬ್ಬ ಅಂಗಡಿಯವನು ರುಪೀಸ್ 2,600ಕ್ಕೆ ನಿಗದಿಪಡಿಸಿದ ಟೇಬಲ್ ಪ್ಯಾನನ್ನು 18% ರಿಯಾಯಿತಿಯಲ್ಲಿ ಖರೀದಿಸುತ್ತಾನೆ. ಅವನು ಅದನ್ನು ರುಪೀಸ್ 2,800ಕ್ಕೆ ನಿಗದಿಪಡಿಸಿ 15% ರಿಯಾಯಿತಿಯನ್ನು ಅನುಮತಿಸುತ್ತಾನೆ. ಅವನು ಎಷ್ಟು ಸಂಪಾದಿಸುತ್ತಾನೆ ಅಂತ ಕ್ವಶನ್ ಕೇಳ್ತಾರೆ. ಈಗ ನೋಡ್ರಿ ಅವೇನು ಮಾಡಕತ್ತಾನ, ಒಬ್ಬ ಅಂಗಡಿ ಅವನ 2,600 ರೂಪಾಯಿಗೆ ತೊಗೊಳಕತ್ತಾನ ಒಂದು ವಸ್ತುವನ್ನು, ಏನ ಟೇಬಲ್ ಪ್ಯಾನ್. 8% ಡಿಸ್ಕೌಂಟ್ಲಿ ತೊಗೊಳಕತ್ತಾನು, 15% ಡಿಸ್ಕೌಂಟ್ ಮಾಡಿ ಒಂದು ಟೇಬಲ್ ಪ್ಯಾನ್ ತೊಗೋತಾನೆ. 2,600 ರೂಪಾಯಿಗೆ 18% ಡಿಸ್ಕೌಂಟ್ ಮಾಡಿ ಒಂದು ಟೇಬಲ್ನ ತೊಗೊಳಕತ್ತಾನ. ತೊಗೊಂಡು ವಾಪಸ್ ಏನು ಮಾಡಕತ್ತಾನ, ಹೊಳ್ಳಿ ಅದನ್ನ ಮಾರಾಕತ್ತಾನ. ಏನು ಮಾರಾಕತ್ತಾನ, ತೊಗೊಂಡು ಅಮೌಂಟ್ಗಿಂತನೂ ಜಾಸ್ತಿ ರೇಟ್ ಮಾಡಿ ಮಾರಾಕತ್ತಾನ. ಜಾಸ್ತಿ ರೇಟ್ ಮಾಡಿ ಕೂಡ 15% ಡಿಸ್ಕೌಂಟ್ ಕೊಡಕತ್ತಾನ. ಕಡಿಮೆ ಡಿಸ್ಕೌಂಟ್ ಕೊಡತ್ತಾನ. ಡಿಸ್ಕೌಂಟ್ ಇಲ್ಲಿ 18% ಡಿಸ್ಕೌಂಟ್ಲೆ ತೊಗೊಂಡಾನು, ಇಲ್ಲಿ 15% ಡಿಸ್ಕೌಂಟ್ಲೆ ಕೊಡಕತ್ತಾನು. ಇಲ್ಲಿ 2,600 ತೊಗೊತಾನು, ಇಲ್ಲಿ 2,800 ಮಾರತ್ತಾನ. ಏನು ಮಾಡಕತ್ತಾನ, ಅವಾಗ ಏನಾಕೈತಿ, ಇಲ್ಲಿ ಲಾಭ ಆಕೈತೆ. ಹಾಗಿದ್ರೆ ಆ ಲಾಭ ಎಷ್ಟು ಅಂತ ಕೇಳ್ತಾರೆ. ಈಗ ನೋಡ್ರಿ 2,600 ರೂಪಾಯಿಗೆ ಎಷ್ಟು ಡಿಸ್ಕೌಂಟ್ ಮಾಡಿ ತೊಗೊತಾನು, 18% ಡಿಸ್ಕೌಂಟ್. 100ಕ್ಕೆ 8% ಡಿಸ್ಕೌಂಟ್ 18 ಅಂದ್ರೆ 82. 0 0 ಕ್ಯಾನ್ಸಲ. ಇವೆರಡು ಇಂಟು ಮಾಡಿರಿ, 82 ಇಂಟು 26 ಎಷ್ಟಾಗುತ್ತೆ ನೋಡಿರಿ. 6 2 12, 6 8 48, 49 ಪ್ಲಸ್ 2 2 4, 8 2 16, 2 9 4 13, 4 6 4 10 11 2 ಎಷ್ಟಾಯ್ತು ರೀ? ಇದು 2,132. ಇದೇನ ಇವಂದ ಕೊಂಡ ಬೆಲೆ ಅದು. ಇಷ್ಟು ತೊಗೊಂಡ ನಾವು 18% ಡಿಸ್ಕೌಂಟ್ ಮಾಡಿ ಇಷ್ಟಕ್ಕೆ ತೊಗೊಂಡಾನ. ಮಾರಾತಾನೆ ಎಷ್ಟ 15% ಡಿಸ್ಕೌಂಟ್ಲೆ ಮಾರಾತಾನೆ. ಎಷ್ಟು ರೇಟ್ ಇಟ್ಟ 2,800 ಇಟ್ಟ. 8% ಡಿಸ್ಕೌಂಟ್ ಮಾಡಕತ್ತಾನ 100ಕ್ಕೆ. 15% ಅಂದರೆ 85. 15 ಕಡಿಮೆ ಮಾಡಿದ್ರೆ 85. 0 0 ಕ್ಯಾನ್ಸಲ. 85 ಇಂಟು 28 ಮಾಡಿರಿ. 85 ಇಂಟು 28 ಮಾಡಿದ್ರೆ 5 8 40, 8 8 64 ಪ್ಲಸ್ 4 68 ಪ್ಲಸ್ 5 2 10, 8 2 16 17, 0 8 6 7 ಎಷ್ಟು 13, 1 1 2 ಎಷ್ಟು 2,380ಕ್ಕೆ ಮಾರಿದ. ತೊಗೊಂಡೆಷ್ಟ 2,138. 2,138 ತೊಗೊಂಡು 2,380 ಮಾರತ್ತಂದ್ರೆ ಅವ್ನಿಗೆ ಎಷ್ಟು ಲಾಭ ಆಯ್ತು ನೋಡ್ರಿ. 2,380ಕ್ಕೆ ಮಾರಿದಾನ. ಹಾಗಿದ್ರೆ ಕೊಂಡ ಬೆಲೆ ಮೈನಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಲಾಭ ಸಿಗ್ತದೆ. 2,132 ಮೈನಸ್ ಮಾಡಿರಿ. 10 2 ಕಳೆದ್ರೆ 8 ಉಳಿತು. 8 4 ಕಳೆದ್ರೆ 4 ಉಳಿತು. 3 1 ಕಳೆದ್ರೆ 2 ಉಳಿತು. 2 2 ಕಳೆದ್ರೆ 0. ಹಾಗಾದ್ರೆ ನಾವು ಪಡೆದಿದ್ದ ಲಾಭ ಎಷ್ಟು ರೀ? 248. ಎಷ್ಟು ಲಾಭ ಪಡ್ತಾವ ಅದ್ರಾಗ? 248. ಹಾಗಾದ್ರೆ ಆಪ್ಷನ್ ಯಾವ್ದು ನೋಡ್ರಿ? ಆಪ್ಷನ್ ಡಿ 248. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎ ಮತ್ತು ಬಿ ನಡುವೆ 156 ರೂಪಾಯಿಗಳನ್ನು 7:6 ಅನುಪಾತದಲ್ಲಿ ಹಂಚಲಾಗಿದೆ. ಹಾಗಾದರೆ ಎನ ಪಾಲು ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಈಗ ನೋಡ್ರಿ ಎ ಮತ್ತು ಬಿಗಳ ಅನುಪಾತ ಎಷ್ಟೈತಿ? 7:6 ಎ ಅನುಪಾತ ಬಿ ಎಷ್ಟೈತಿ ರೀ? 7:6 ಐತಿ. ಅವ್ರಿಬ್ಬರು ನಡುವೆ ಎಷ್ಟು ಹಂಚಿಕೆ ಮಾಡ್ತಾರೆ? 150. ಅವ್ರಿಬ್ಬರು ನಡುವೆ ಅಂದ್ರೆ ಅವ್ರಿಬ್ಬರು ಪ್ಲಸ್ ಮಾಡಿ ಎಷ್ಟಾಗುತ್ತೆ ನೋಡ್ರಿ? 7 6 13. ಈ 13 ವ್ಯಾಲ್ಯೂನ ಏನು ರೀ? 156 ರೂಪಾಯಿ. ಅವ್ರಿಬ್ಬರು ಹಂಚಿಕೆ ಮಾಡ್ತಾರಲ್ಲ, ಈ 13 ವ್ಯಾಲ್ಯೂನ 156 ರೂಪಾಯಿ. ನಮಗೇನು ಬೇಕಾಯ್ತು? ಏನ ಪಾಲು ಎಷ್ಟೈತಿ ರೀ? 7 ಐತಿ. ಅಂದರೆ 7ರ ವ್ಯಾಲ್ಯೂ ಎಷ್ಟು? 13ರ ವ್ಯಾಲ್ಯೂನ 156 ಅಂತಂದ್ರೆ 7ರ ವ್ಯಾಲ್ಯೂ ಎಷ್ಟು? 13 ಎಲ್ಲಿ ಬರ್ತದೆ? ಕೆಳಗೆ 156 ಮ್ಯಾಗ ಇಂಟು 7. 13 1 13, 13 1 13 ಎಷ್ಟು ಉಳಿತಾ? 2 ಉಳಿತಾ? 26 ಆಯಿತು. 13 2 26. 12 ಇಂಟು 7 ಎಷ್ಟಾಗ್ತದೆ ನೋಡ್ರಿ? 12 ಇಂಟು 7 ಎಷ್ಟಾಗ್ತದೆ? 12 7 84.
ಅಂದ್ರೆ ಆನ್ಸರ್ ಏನಾಗ್ತದೆ ರೀ ಎ ಆಪ್ಷನ್ 84. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಆಗಿರ್ತದೆ, ಇದನ್ನು ನೀವು ಮಾಡಿ ಕಮೆಂಟ್ ಹಾಕ್ರಿ. ಎ ಮತ್ತು ಬಿ ನಡುವೆ 250 ರೂಪಾಯಿಗಳನ್ನು 3:2 ಅನುಪಾತದಲ್ಲಿ ಹಂಚಲಾಗಿದೆ. ಹಾಗಾದರೆ ಬಿನ ಪಾಲು ಎಷ್ಟು? ನಾ ಈಗ ಎನ ಪಾಲ ಕಂಡಿಡ್ನಿ, ನೀವು ಬಿನ ಪಾಲ ಕಂಡಿಡ್ರಿ. ಓಕೆ ಓಕೆ, ಇವತ್ತು ಇಷ್ಟು ಕ್ವಶನ್ ಸಾಕ. ಇನ್ನು ನಾಳೆ ಹೆಚ್ಚಿನ ಕ್ವಶನ್ಸನ್ನು ತರ್ತಾ ಇರ್ತೀನಿ. ಹಾಗೆ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನತನ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.